ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ಸರಿ ಮಾಡಕ್ಕೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ನಾನೇನು ಬಿಸಿ ಮಾಡಿಲ್ಲ ರೀ, ಹಾಗೆ ನಾರ್ಮಲ್ ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ಒಂದು ಚೀಟಿಗೆ ಉಪ್ಪು ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಎಣ್ಣೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ಈ ರೀತಿ ಚಲೋ ಹೊತ್ತಿಗೆ ಮೊದಲೇ ಮಿಕ್ಸ್ ಮಾಡ್ಕೋಬೇಕು ರೀ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ನಾನು ಸುಮಾರು ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇದೊಂದು ಡಿಫ್ರೆಂಟ್ ಆಗಿದೆ, ಬೇಗ ಮತ್ತು ಸ್ವಲ್ಪ ಮಾಡುವಂಥದ್ದು ಮಾಡಿ ತೋರ್ಸಾಕತ್ತೀನಿ. ನಿಮಗೆ ಯಾವ ಬೇರೆ ಬೇರೆ ರೆಸಿಪಿಗಳು ಸುಲಭವಾಗಿ ಮಾಡುವಂಥ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಉಪ್ಪು ಎಣ್ಣೆ ಹಾಕ್ಕೊಂಡಿದ್ದಲ್ಲಿ ಹಿಟ್ಟಿಗೆ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಇದು ಹಿಟ್ಟು ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕು ರೀ. ನೋಡಿ ಈ ರೀತಿ ಕಲಿಸ್ಕೋಬೇಕು ರೀ. ಅಂದ್ರೆ ಎಣ್ಣೆ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗ್ಬೇಕು ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ರೀ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ರಿ. ನಾರ್ಮಲಾಗಿ ನಾವು ಪೂರಿ ಮಾಡೋಕ್ಕೆ ನಾದ್ತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ನಾನು ಸುಲಭವಾಗಿ ಮಾಡುವಂಥ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾನು ಈ ರೀತಿ ನಾದ್ಕೊಂಡೆ ನೋಡಿರಿ. ಹಿಟ್ಟಿನದ ಹಿಂಗಿರ್ಬೇಕು ನೋಡಿರಿ. ನಾದಿ ಹಿಟ್ಟು ರೆಡಿ ಮಾಡ್ಕೊಂಡಿನಿ. ಇದು ಹಿಟ್ಟು ಒಂದು 2 ನಿಮಿಷ ಏನಿಲ್ಲ ರೀ. ಅಷ್ಟರೊಳಗೆ ಇದ್ರೊಳಗೆ ತುಂಬಾಕ ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಈಗ ಒಂದು ಬೌಲ್ ತೊಗೋತೀನಿ ರೀ. ಈಗ ಇದಕ್ಕೆ ನಾನು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿಟ್ಟಿನಿ, ಅದು ಹಾಕ್ಕೋತೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡೀನಿ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ರೀ. ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ. ಒಂದು ಚೀಟಿಗೆ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ಇದಕ್ಕೆ ಬೇಕಾದ್ರೆ ಚಾಟ್ ಮಸಾಲೆನೂ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇವು ಆಲೂಗಡ್ಡೆ ಬೇಯಿಸೋದು ಮತ್ತು ಮ್ಯಾಶ್ ಮಾಡೋದೆಲ್ಲ ತೋರಿಸೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ಅಂತೇಳಿ ನಾನು ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡೆ ನೋಡಿ. ಬಿಸಿ ಇದ್ದಾಗ ಮ್ಯಾಶ್ ಮಾಡಿದ್ರೆ ಸ್ಮೂತಾಗೆ ಬರ್ತೈತೆ ರೀ. ಹಾಗಾಗಿ ಬಿಸಿ ಇದ್ದಾಗೆ ಆಲೂಗಡ್ಡೆ ಬಿಸಿ ಇದ್ದಾಗೆ ಮ್ಯಾಶ್ ಮಾಡ್ಕೊಂಬಿಡ್ಬೇಕು ರೀ. ನಾನು ಹಿಟ್ಟು ಹಾಕ್ಬಿಟ್ಟಿದ್ದೆ. ಹಿಟ್ಟು ರೆಡಿ ಆಗೈತೆ ರೀ. ಈಗ ಮಿಶ್ರಣ ರೆಡಿ ಮಾಡ್ಕೊಂಡು ಮಿಶ್ರಣ ರೆಡಿ ಆಗೈತಿ. ಈಗ ಇಲ್ಲಿ ಮೈದಾ ಹಿಟ್ಟು ಇಟ್ಟಿದ್ಮೇಲೆ ಒಣ ಹಿಟ್ಟು ಅದು ತೊಗೊಂಡು ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನೀವು ಎಣ್ಣೆಯಾರೆ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೊಂಡು ಇದು ಸರಿ ಮಾಡ್ಕೋಬೋದು. ಸಾಟಿ ಅಂತಾರೆ, ಸರಿ ಅಂತಾರೆ, ನೀವೇನಾದರೂ ಕರಿಬೋದು ರೀ. ನಾನು ಈ ರೀತಿ ಮಾಡ್ಕೊಂಡೆ. ನಿಮ್ಗೆ ಗಟ್ಟಿ ಅನಿಸಿತ್ತಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ರೀ. ಈ ಹದ ಇರ್ಬೇಕು ನೋಡಿರಿ. ಈಗ ಮಿಶ್ರಣನೂ ರೆಡಿ ಐತ್ರಿ, ಸಾಟಿನೂ ರೆಡಿ ಮಾಡ್ಕೊಂಡೆ. ಈಗ ಹಿಟ್ಟು ಮಿದ್ಕೊಂಡು ಉಳ್ಳಿ ಮಾಡ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ಅಷ್ಟೇ ಇಷ್ಟೇ ಅಂತಿಲ್ಲ, ದೊಡ್ಡ ಸಣ್ಣ ಮಾಡ್ಕೋಬೋದು ರೀ. ಈಗ ಒಂದು 4-5 ಉಳ್ಳಿ ಆತಾವ ನೋಡಿರಿ. ಇವು ಚಪಾತಿ ಮಾಡ್ಕೊಳ್ಳೋಮ್ರಿ. ಈ ಸೈಜಿನ ಉಳ್ಳಿ ಆಗ್ಯಾವ. ಇವೊಂದು 4-5 ಚಪಾತಿ ಮಾಡ್ಕೊತೀನಿ ರೀ. ಈಗ ನೋಡಿರಿ, ನಾವೊಂದು ಉಳ್ಳಿ ತೊಗೊಂಡಿನಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನಮ್ಮ ಮೈದಾ ಹಿಟ್ಟೆ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಲಟ್ಟಿಸ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳ್ಳಗೆ ಸಾಧ್ಯ ಆಗುತ್ತೆ ಅಷ್ಟು ತಳ್ಳಗೆ ಲಟ್ಟಿಸ್ಕೊಳ್ರಿ. ಇದು ಮೈದಾ ಹಿಟ್ಟಿರೋದ್ರಿಂದ ಎಷ್ಟು ಬೇಕು ಅಷ್ಟು ತಳ್ಳಗೆ ಲಟ್ಟಿಸ್ಕೋಬೋದು ರೀ. ನೋಡಿರಿ, ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು. ನೀವು ಉಳ್ಳಿ ಎಷ್ಟು ದೊಡ್ಡ ತೊಗೋತಿರಲ್ಲ ಅಷ್ಟು ದೊಡ್ಡ ಚಪಾತಿ ಆಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ಈಗ ನಾನು 5 ಉಳ್ಳಿ ಮಾಡ್ಕೊಂಡಿದ್ನಲ್ಲ ರೀ, 5 ಚಪಾತಿ ಲಟ್ಟಿಸ್ಕೊಂಡೇನಿ ರೀ. ಇವೆಲ್ಲ ಲಟ್ಟಿಸೋದು ತೋರಿಸೋದು ಕೂತ್ರೆ ವಿಡಿಯೋ ಲೆಂದಿ ಆಗುತ್ತೆ ಅಂತೇಳಿ ನಾನು ಒಂದೇ ರೀತಿ 5 ಲಟ್ಟಿಸ್ಕೊಂಡೀನಿ ನೋಡಿರಿ. ಈಗ ನಾನು ಈ ಚಪಾತಿಗೆ ಸಾಟಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದು ಚಪಾತಿ ತುಂಬ ಸವರ್ಕೋತೀನಿ. ಹಿಂಗೆ ಹರಡ್ಬೇಕು ರೀ ಚಪಾತಿ ತುಂಬ. ಈಗ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಈಗ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೋತೀನಿ ರೀ. ಈಗ ಅದಕ್ಕೆ ಮತ್ತೆ ಸಾಟಿ ಹಾಕ್ಕೋತೀನಿ ರೀ. ನೀವು ಇದಕ್ಕೊಂದು 4-5 ಚಪಾತಿ ಮಾಡ್ಕೋಬೇಕಾಗ್ತೈತೆ ರೀ. ನಾನು 5 ಚಪಾತಿ ಮಾಡ್ಕೊಂಡೆ. ನೀವು 6-7 ಎಷ್ಟಾದರೂ ಮಾಡ್ಕೋ. 1-2 ಆದ್ರೆ ಲೇಯರ್ ಭಾಳ ಆಗಲ್ಲ ರೀ. ಹಾಗಾಗಿ ಒಂದು 5-6 ಚಪಾತಿ ಮಾಡ್ಕೋಬೇಕಾಗ್ತೈತೆ ರೀ. ಈಗ 2 ಹಾಕ್ಕೊಂಡಿನಿ. ಇದು 3ನೇದು ರೀ. ಇದಕ್ಕೂ ಮೇಲೆ ಸಾಟಿ ಹಾಕ್ಕೋತೀನಿ. ಎಲ್ಲ ಚಪಾತಿಗೂ ಈ ರೀತಿ ಸಾಟಿ ಹಾಕಿ ಸವರ್ಕೋಬೇಕಾಗ್ತೈತೆ ರೀ. ಇದಕ್ಕೂ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೋತೀನಿ ನೋಡಿರಿ. ಇದು 4ನೇ ಚಪಾತಿ ಹಾಕ್ಕೋತೀನಿ ನೋಡಿರಿ. ನಿಮಗೇನಾದ್ರು ಸಾಟಿ ಕಡಿಮೆ ಬಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ರೀ. ನಾನು ಮಾಡ್ಕೊಂಡಿದ್ದು ಕರೆಕ್ಟ್ ಐತೆ ರೀ. ಈಗ ನೋಡಿರಿ, ಎಲ್ಲ ಚಪಾತಿ ಹಾಕ್ಕೊಂಡಿನಿ. ಈಗ ಇದ್ರ ಮ್ಯಾಗೂ ಹಾಕ್ಕೊಂಡು ಕಲಿಸ್ಕೋತೀನಿ ನೋಡಿರಿ. ಇದು ಲಾಸ್ಟ್ ಚಪಾತಿ. 5 ಚಪಾತಿ ಹಾಕ್ಕೊಂಡಿನಿ ನೋಡ್ರಿ. ಈಗ ಮೈದಾ ಹಿಟ್ಟೇನು ಹಾಕ್ಕೊಂಡಿಲ್ಲ ರೀ. ಈಗ ಇದು ಪೋಲ್ ಮಾಡ್ಕೋತೀನಿ ರೀ. ಈ ರೀತಿ
4 ಕಡೆನೂ ಫೋಲ್ಡ್ ಮಾಡ್ಕೋಬೇಕು, ಚೌಕಾಕಾರದಲ್ಲಿ ಫೋಲ್ಡ್ ಮಾಡ್ಕೋತೀನಿ ಅಂದ್ರೆ ಮಡಚ್ಕೋತೀನಿ ರೀ. ಈ ರೀತಿ ಮಡಚ್ಕೋತೀನಿ ರೀ. ನೋಡಿರಿ ಈ ಥರ ಸೇಪ್ ಬರ್ಬೇಕು ರೀ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು 2 ಸೈಡು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ ನೋಡಿರಿ. ಇದು ಇದೇ ರೀತಿ ಚೌಕಾಗೆ ಲಟ್ಟಿಸ್ಬೇಕಾಗ್ತೈತೆ ರೀ. ತುಂಬ ತೆಳ್ಳಗೇನು ಲಟ್ಟಿಸ್ಬೇಡ್ರಿ. ನೋಡಿ ಈ ರೀತಿ ಲಟ್ಟಿಸಿದ್ರೆ ಸಾಕು ರೀ. ಲೇಯರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಚೌಕಾಗೆ ಮಡಿಸ್ಕೊಂಡು ಲಟ್ಸ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ರೀ. ಈಗ ನಾನು ಸುತ್ತ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋತೀನಿ ನೋಡಿ, ಅಂದರೆ ಸೇಪ್ ಬರಬೇಕು ಚೌಕಾಗೆ ಅಂತ ಹೇಳಿ ಅಷ್ಟೇ ರೀ. ನೋಡಿರಿ ಈ ದಂಡಿ ತೆಗಿದ್ದೀನಿ, ಈ ಸೈಡ್ ದಂಡಿನೂ ತಕ್ಕೋತೀನಿ ನೋಡಿರಿ. ನಾವು ಬೆಳ್ಳುಳ್ಳಿಗೆ ಇಟ್ಕೊಂಡೇ ಕಟ್ ಮಾಡ್ಕೊಳಕತ್ತೀನಿ ರೀ, ಅಂದರೆ ಸೇಪ್ ಬರಲಿ ಅನ್ನೋಗೋಸ್ಕರ ಅಷ್ಟೇ ರೀ. ನೀವು ಬೇಕಾದ್ರೆ ಹಾಗೇನು ಕಟ್ ಮಾಡ್ಕೊಳ್ದಿದ್ರೆ ಹಾಗೇನೂ ಮಾಡ್ಕೊರಿ. ನಾನು ಕರೆಕ್ಟಾಗಿ ಬರಲಿ ಅನ್ನೋಗೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಬೆಳ್ಳುಳ್ಳಿಗೆ ಇಟ್ಟು ಕಟ್ ಮಾಡ್ಕೊಳಕತ್ತೀನಿ ನೋಡಿ. ನೋಡಿರಿ ಇವು ಎಡ್ಜಸ್ ಎಲ್ಲ ತಕ್ಕೋತೀನಿ ನೋಡಿರಿ. ಇದು ಮತ್ತೆ ವಾಪಸ್ಸು ನೀವು ಚಪಾತಿ ಮಾಡಿ ಮಾಡ್ಕೋಬೋದು ರೀ. ನೋಡಿರಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಡ್ರಿ. ನಾನು ಇಷ್ಟು ದಪ್ಪ ಮಾಡ್ಕೊಂಡೇನಿ ನೋಡಿರಿ, ಅಂದ್ರೆ ಲೇಯರ್ ಬರಲಿ ಅನ್ನೋಗೋಸ್ಕರ ಅಷ್ಟೇ ರೀ. ಈಗ ನಾನು ಒಂದು ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಇಟ್ಕೋತೀನಿ ನೋಡಿರಿ. ಸುತ್ತಲೂ ನೀರು ಹಚ್ಕೋತೀನಿ ರೀ. ಇದು ಮೂಲಿ ಕೂಡಿಸ್ತೀನಿ ನೋಡಿರಿ. ಈ ರೀತಿ ಮೂಲಿ ಕೂಡಿಸಿದ್ರೆ ಇದು ಟ್ರಯಾಂಗಲ್ ಸೇಪ್ ಬರ್ತೈತೆ ನೋಡಿರಿ. ಈ ಕೈಯ ತೊಗೊಂಡು ನೀವು ಪ್ರೆಸ್ ಮಾಡ್ಬೋದು ರೀ. ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ರೀ. ನಾವು ನೀರು ಹಚ್ಚಿರ್ತೀವಲ್ಲ ರೀ, ಅದು ಅಂಟ್ಕೊಂಡ್ಬಿಡ್ತೈತೆ ರೀ. ಈ ರೀತಿ ಮಾಡ್ಕೋಬೇಕು ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾವು ಒಂದು 4-5 ಮಾಡ್ಕೊಂಡೇನಿ ರೀ, ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ಬೇಕಲ್ಲ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈಗ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ನಾ ಮಾಡ್ಕೊಂಡಿರೋ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಬಿಡಬೇಕಾಗ್ತೈತೆ ರೀ. ನಾ ಒಂದು 3-4 ಮಾತ್ರ ಬಿಟ್ಟಿನಿ ನೋಡಿರಿ. ನೀವು ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿಸಿ ಹಾಕ್ರಿ. ತಿರುಗಿಸಿ ಹಾಕಿ 2 ಸೈಡನ್ನು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತಾವೆ ರೀ, ಒಳಗಡೆ ಫ್ರೈ ಆಗಿರಲ್ಲ. ಹಾಗಾಗಿ ಎಲ್ಲ ಸೈಡು ಫ್ರೈ ಆಗ್ಬೇಕಂದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ. ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದವ್ರಿ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದು ಅಂದ್ರೆ ಸಾಕು ರೀ, ತೆಗೆದು ಬಿಡೋದು. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ. ನೋಡಿರಿ ನೀವು ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾ ಮಾಡ್ಕೊಂಡಿರೋ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ಒಂದು ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತೈತಿ. ನೋಡಿರಿ ಹೆಚ್ಚು ಕಡಿಮೆ ಎಲ್ಲ ಒಂದೇ ಸೇಪ್ ಬಂದಾವೆ. ಈಗ ನೋಡಿರಿ ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಸಮೋಸ ಆಗ್ಯಾವ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿ ತೋರಿಸಿದ್ದೀನಿ ರೀ. ಈ ಸ್ನ್ಯಾಕ್ಸ್ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.